ಭಾಗಾಕಾರದಲ್ಲಿ ಬಿಂದು ಕೊಡುವ ವಿಧಾನ ಹೇಗೆ ಅಂತ ನೋಡುವ. ಲೆಕ್ಕಗಳನ್ನು ನೋಡ್ತಾ ಹೋಗೋಣ. 5ರಿಂದ 6 ಭಾಗಿಸಬೇಕು. ಮೊದಲಿಗೆ 5 ಎಷ್ಟಲಿ 6, 5 1ಲಿ 5, 5 1ಲಿ 5. 6ರಿಂದ 5 ಕಳೆದಾಗ 1. ಈಗ 1 ಉಳಿತು. 5ರಿಂದ 1 ಭಾಗಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬೇರೆ ಸಂಖ್ಯೆ ಇದು ಯಾವುದಾದ್ರು ತಗೊಳ್ಳಿಕ್ಕೂ ಕೂಡ ಇಲ್ಲ. 5ರಿಂದ 1 ಭಾಗಿಸ್ಲಿಕ್ಕೆ ಆಗೋದಿಲ್ಲ. ಆಗ ಇದು ಪೂರ್ತಿಯಾಗಿ ಭಾಗಿಸಿ ಹೋಗಬೇಕು. ಆಗ ಏನು ಮಾಡ್ತೀರಾ, ಇಲ್ಲಿ ಒಂದು ದಶಮಾಂಶ ಬಿಂದು ತಗೊಂಡ್ರೆ ಇಲ್ಲೊಂದು 0 ತಗೊಳ್ಬೋದು. ಈಗ ಈ 0ನ ಕೆಳಗೆ ಇಳಿಸ್ಕೊಳ್ಳಿ. 5 ಎಷ್ಟಲಿ 10, 5 2ಲಿ 10. ಇಲ್ಲಿ ಬಿಂದು ಇದೆಯಲ್ಲ, ಇಲ್ಲಿ ಹಾಕ್ಕೊಳ್ಬೇಕು. 5 ಎಷ್ಟಲಿ 10, 5 2ಲಿ 10 ಮೈನಸ್ 0ರಿಂದ 0 ಕಳೆದಾಗ 0, 1ರಿಂದ 1 ಕಳೆದಾಗ 0. ಈಗ ಪೂರ್ತಿಯಾಗಿ ಭಾಗಿಸಿ ಹೋಗಿದೆ. ಶೇಷ 0, ಭಾಗಲಬ್ಧ 1.2. ಮುಂದಿನ ಲೆಕ್ಕ ನೋಡಿ. 2ರಿಂದ 13 ಭಾಗಿಸಬೇಕು. 2 ಎಷ್ಟಲಿ 13, 2 6ಲಿ 12 ಮೈನಸ್ 3ರಿಂದ 2 ಕಳೆದಾಗ 1, 1ರಿಂದ 1 ಕಳೆದಾಗ 0. ಈಗ 1 ಉಳಿತು. 2ರಿಂದ 1 ಭಾಗಿಸ್ಲಿಕ್ಕೆ ಆಗೋದಿಲ್ಲ. ಬೇರೆ ಸಂಖ್ಯೆ ಕೂಡ ಇಲ್ಲ ತಗೊಳ್ಳಿಕ್ಕೆ. ಆವಾಗ ಏನು ಮಾಡಬೇಕಂದ್ರೆ ಇಲ್ಲಿ ದಶಮಾಂಶ ಬಿಂದು ಹಾಕ್ಕೊಂಡ್ರೆ ಇಲ್ಲೊಂದು 0 ತಗೊಳ್ಬೋದು. ಈಗ ಈ 0ನ ಕೆಳಗೆ ಇಳಿಸ್ಕೊಳ್ಳಿ. 2 ಎಷ್ಟಲಿ 10, 2 5ಲಿ 10. ಇಲ್ಲಿ ಬಿಂದು ಇದೆ, ಇಲ್ಲಿ ಬಿಂದು ಹಾಕ್ಕೊಳ್ಳಿ. 2 5ಲಿ 10 ಮೈನಸ್ 0ರಿಂದ 0 ಕಳೆದಾಗ 0, 1ರಿಂದ 1 ಕಳೆದಾಗ 0. ಶೇಷ 0. ಈಗ ಪೂರ್ತಿಯಾಗಿ ಭಾಗಿಸಿ ಹೋಗಿದೆ. ಭಾಗಲಬ್ಧ 6.5. 4ರಿಂದ 125 ಭಾಗಿಸಬೇಕು. ಮೊದಲಿಗೆ ಈ ಸಂಖ್ಯೆ ತಗೊಳ್ಳಿ. 4 ಎಷ್ಟಲಿ 12, 4 3ಲಿ 12, 4 3ಲಿ 12 ಮೈನಸ್ 2ರಿಂದ 2 ಕಳೆದಾಗ 0, 1ರಿಂದ 1 ಕಳೆದಾಗ 0. ನಂತರ ಏನು, ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ. 4 ಎಷ್ಟಲಿ 5, 4 1ಲಿ 4 ಮೈನಸ್ 5ರಿಂದ 4 ಕಳೆದಾಗ ಎಷ್ಟು, 1. ಈಗ ಬೇರೆ ಸಂಖ್ಯೆ ಇದೆಯಲ್ಲ ತಗೊಳ್ಳಿಕ್ಕೆ ಇಲ್ಲ. 4ರಿಂದ 1 ಭಾಗಿಸಿ ಹೋಗೋದಿಲ್ಲ. ಈಗ ಇದು ಪೂರ್ತಿಯಾಗಿ ಭಾಗಿಸಿ ಹೋಗಬೇಕು. ಆಗ ಏನು ಮಾಡ್ತೀರಾ, ಇಲ್ಲಿ ಒಂದು ದಶಮಾಂಶ ಬಿಂದು ತಗೊಂಡ್ರೆ ಇಲ್ಲೊಂದು 0 ತಗೊಳ್ಬೋದು. ಇದನ್ನು ಕೆಳಗೆ ಇಳಿಸ್ಕೊಳ್ಳಿ. 4 ಎಷ್ಟಲಿ 10, 4 2ಲಿ 8. ಇಲ್ಲಿ ಬಿಂದು ಇದೆ, ಇಲ್ಲಿ ಬಿಂದು ಹಾಕ್ಕೊಂಡಿದ್ದೇನೆ. 4 2ಲಿ 8 ಮೈನಸ್ 10ರಿಂದ 8 ಕಳೆದಾಗ 2. ಈಗ ಇನ್ನೇನು ಮಾಡಬೇಕು, ಇನ್ನೂ ಕೂಡ 2 ಉಳಿದಿದೆ. ಏನು ಮಾಡಬೇಕು, ಇಲ್ಲಿ ಆಲ್ರೆಡಿ ದಶಮಾಂಶ ಬಿಂದು ಒಂದು ಸಲ ಹಾಕಿದ ಮೇಲೆ 0 ತಗೊಳ್ಬೋದು. ಇನ್ನೊಂದು 0 ಕೆಳಗೆ ತಗೊಳ್ಬೋದು. ಈಗ 4 ಎಷ್ಟಲಿ 20, 4 5ಲಿ 20 ಮೈನಸ್ 0ರಿಂದ 0 ಕಳೆದಾಗ 0, 2ರಿಂದ 2 ಕಳೆದಾಗ 0. ಶೇಷ 0. ಭಾಗಲಬ್ಧ ಎಷ್ಟು, 31.25. ಈಗ 5ರಿಂದ 4 ಭಾಗಿಸಬೇಕು. ಇದನ್ನೇನು ಮಾಡ್ತೀರಾ, 5ರಿಂದ 4 ಭಾಗಿಸಿ ಹೋಗ್ತದ ಇಲ್ಲ. ಆಗ ಮೇಲೊಂದು 0 ಹಾಕಿ ಕೆಳಗೊಂದು 0 ಹಾಕಿ ಮೈನಸ್ 4ರಿಂದ 0 ಕಳೆದಾಗ 4. ಈಗ ಇನ್ನು ಬೇರೆ ಸಂಖ್ಯೆ ಇದೆ ತಗೊಳ್ಳಿಕ್ಕೆ ಇಲ್ಲ. ಇದು ಭಾಗಿಸಿ ಹೋಗಬೇಕು ಪೂರ್ತಿಯಾಗಿ. ಆಗ ಏನು ಮಾಡ್ತೀರಾ, ದಶಮಾಂಶ ಬಿಂದು ಹಾಕಿದರೆ ಇಲ್ಲೊಂದು 0 ತಗೊಳ್ಬೋದು. ಇದನ್ನು ಈ ಭಾಗ ಕೆಳಗೆ ಇಳಿಸ್ಕೊಳ್ಳಿ. 5 ಎಷ್ಟಲಿ 40, 5 8ಲಿ 40. ಇಲ್ಲಿ ಬಿಂದು ಇದೆ, ಇಲ್ಲಿ ಬಿಂದು ಹಾಕ್ಕೊಳ್ಳಿ. 5 8ಲಿ 40 ಮೈನಸ್ 0ರಿಂದ 0 ಕಳೆದಾಗ 0, 4ರಿಂದ 4 ಕಳೆದಾಗ 0. ಶೇಷ 0. ಭಾಗಲಬ್ಧ ಎಷ್ಟು, 0.8. ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.